ಗೊತ್ತಾಗುತ್ತೆ ಗೇರ್ ಚೇಂಜ್ ಮಾಡ್ತಾ ಇದೀರಾ ಅಂತ. ಆದ್ರೆ ಸರ್ಪ್ರೈಸಿಂಗ್ಲಿ ತುಂಬಾ ಸ್ಮೂತ್ ಆಗಿ ಶಿಫ್ಟ್ ಆಗ್ತಾ ಇದೆ. ಇವ್ರಿಗೆ ಎಕ್ಸಾಸ್ಟ್ ಅಲ್ಲಿ 2 ಆಪ್ಷನ್ ಇತ್ತಂತೆ. ಒಂದು ನೋಡಕ್ ಚೆನ್ನಾಗಿರ್ಬೇಕು, ಇಲ್ಲ ಸೌಂಡ್ ಚೆನ್ನಾಗಿ ಬರ್ಬೇಕು ಅಂತ. ಅರ್ಧ ಜನ ಈ ಗಾಡಿನ ಸೌಂಡ್ಗೆ ತಗೊಂಡ್ಬಿಡ್ತಾರೆ, ಇನ್ನರ್ಧ ಜನ ಈ ಲೋಗೋಗೋಸ್ಕರ ತಗೋತಾರೆ. ಕ್ಯಾರೆಕ್ಟರ್ ವೈಸ್ ನೋಡೋದಾದ್ರೆ ರಾಯಲ್ ಎನ್ಫೀಲ್ಡ್ ನ ಫ್ಲಾಟ್ ಔಟ್ ಬೀಟ್ ಮಾಡ್ಬಿಡ್ತಿದ್ದು. ಆದ್ರೆ ಟ್ರಯಂಪ್ ಗೆ ಕಂಪೇರ್ ಮಾಡಿದ್ರೆ ಇದು ಫಾರ್ ಬೆಟರ್ ಆಗಿದೆ ಟಾರ್ಕ್ ಡೆಲಿವರಿಯಲ್ಲಿ. ಆದ್ರೆ ಔಟ್ ರೈಟ್ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ, ಟಾಪ್ ಎಂಡ್ ಅಂತ ಬಂದ್ರೆ ಟ್ರಯಂಪ್ ಈಸಿಯಾಗಿ ವಿನ್ ಆಗ್ಬಿಡುತ್ತೆ. ನಾನ್ ಸೆನ್ಸ್. ಹೌ ಡಿಡ್ ಯು ಫೀಲ್ ಅಮೆರಿಕನ್? ಏರ್ ಗಳಂತೂ ಕೇಳೋದೇ ಇಲ್ಲ. ಯೂಸಬಲ್ ಪವರ್ ಬ್ಯಾಂಡ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಗೇನ್ ಗಾಡಿ ಓಡಿಸ್ಬೇಕಾದ್ರೆ ಇದ್ರ ವೆಯ್ಟ್ ಮ್ಯಾನೇಜ್ ಮಾಡೋದು ಅಷ್ಟು ಕಷ್ಟ ಅನ್ಸೋದಿಲ್ಲ. ಬಟ್ ಒಂದ್ಸಲ ಸ್ಲೋ ಆಗಿ ಹೋಗ್ತಿದ್ರೆ ಇಲ್ಲ ಸ್ಟ್ಯಾಂಡ್ ಸ್ಟಿಲ್ ಬಂದ್ರೆ ವೆಯ್ಟ್ ನಿಮ್ಗೆ ಫೀಲ್ ಆಗುತ್ತೆ. ಫ್ರಂಟ್ ಅಲ್ಲಿ 100 ಸೆಕ್ಷನ್ 18 ಇಂಚ್ ವೀಲ್ ಕೊಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ 140 ಸೆಕ್ಷನ್ 18 ಇಂಚ್ ವೀಲ್ ಕೊಟ್ಟಿದ್ದಾರೆ. ಹಿಂದೆ ಮುಂದೆ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ, 2 ಕಡೆನೂ ABS ಇದೆ. ಬ್ರೇಕಿಂಗ್ ಬ್ಯೂಟಿಫುಲ್ ಆಗಿದೆ. ಸಾಲ್ತಾ ಇಲ್ಲ ಈ ಪವರ್, ಸಾಲ್ತಾ ಇಲ್ಲ ಈ ಗಾಡಿಗೆ.